ಶುಕ್ಲಾಂಬರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶಾಂತಾಕಾರಂ ಪುರುಷೇಣಂ ಪದ್ಮನಾಭಂ ಶ್ರೇಯಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಂ ಯೋಗವೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವವಿಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಗೌರವಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮೋ ನಮಃ. ಎಲ್ಲ ದೇವನಗರ ಭಕ್ತಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಭಾಳ ಸಂತೋಷ. ಇವತ್ತಿನ ದಿವಸ ನಾವೆಲ್ಲ ಇರ್ತಕ್ಕಂಥದ್ದು ಶಂಕರಗಿರಿ. ಈ ಒಂದು ಮಹಾಕ್ಷೇತ್ರ ಆದಿಶಂಕರಾಚಾರ್ಯರ ಒಂದು ವಿಶೇಷವಾಗಿರ್ತಕ್ಕಂಥ ಇತಿಹಾಸ. ಜಗದ್ಗುರುಗಳು ಆದಿಶಂಕರಾಚಾರ್ಯರು ಪರಂಪರೆಯಲ್ಲಿ ಬಂದಿರತಕ್ಕಂಥ ಭಾರತೀಯ ತೀರ್ಥರು ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರವನ್ನು ಉಳಿಸ್ಕೊಂಡು ಬಂದರು. ಶ್ರೀ ವಿಧುಶೇಖರ ಭಾರತೀ ಜಗದ್ಗುರುಗಳು ಇವತ್ತು ಅವರ ಒಂದು ಮುಖ್ಯಸ್ಥ, ಒಂದು ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಇಂಥ ಒಂದು ಶಂಕರಗಿರಿ ಹೇಗಿತ್ತು ಬೆಟ್ಟ ಕಡಿದು ಈ ಬೆಟ್ಟ ಇಂಥ ಒಂದು ಸುಂದರ ವಾತಾವರಣ, ಒಂದು ಸನಾತನ ಧರ್ಮದ ಒಂದು ಮೂಲ ಮುಂದಿನ ಪೀಳಿಗೆಗೆ ಸದಾಕಾಲದಲ್ಲಿ ಗೊತ್ತಾಗಬೇಕು ಅಂದರೆ ನಮಃಶಂಕರಾಯ ಅಂತ ಹೇಳಿ ಒಂದು ಗಿರಿ ಪ್ರದಕ್ಷಿಣೆ. ಎಷ್ಟೋ ವರ್ಷದ್ದು, 1500 ವರ್ಷದ್ದು, 1700 ವರ್ಷದ್ದು, 1800 ವರ್ಷದ್ದು ಅಂತ ಹೇಳಿ ಹುಡುಕ್ತಾ ಹೋಗ್ತೀವಿ. ಹೊಸೂರ ಹತ್ರ ಒಂದು ರಿಸರ್ಚ್ ಮಾಡಿ ಆ ರಿಸರ್ಚ್ ಮುಖಾಂತರ ಕಲ್ಪವೃಕ್ಷ ಅಂದರೆ ಶಂಕರಾಚಾರ್ಯ ಸ್ವತಃ ಆ ಕಾಲದಲ್ಲಿ ಹಾಕಿರ್ತಕ್ಕಂಥ ಒಂದು ತಳಿ, ಆ ಕಲ್ಪವೃಕ್ಷ ಇವತ್ತು ಜಗದ್ಗುರುಗಳಿಗೆ ಸಿಕ್ಕಿದೆ. ಅದು ಸಿಕ್ಕಿರ್ತಕ್ಕಂಥದ್ದು ಇಲ್ಲೇ ಬಂದು ವಿಧುಶೇಖರ ಭಾರತಿಗಳ ಸಮ್ಮುಖದಲ್ಲಿ ಅವರ ಕೈಯಿಂದಾನೇ ಇಲ್ಲಿ ನೆಟ್ಟು ಮುಂದಿನ ಪೀಳಿಗೆಗೆ ಆದಿಶಂಕರಾಚಾರ್ಯರು ಇದ್ದಾರೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿರ್ತಕ್ಕಂಥ ಈ ಒಂದು ಶಂಕರಗಿರಿಯಲ್ಲಿ ಪ್ರದಕ್ಷಿಣೆ ಮಾಡೋಕ್ಕೆ ಇಟ್ಟಿದ್ದಾರೆ. ಯಾರು ಈ ಗಿರಿ ಪ್ರದಕ್ಷಿಣೆ ಮಾಡೋಕ್ಕಾಗಲ್ವೋ ವಯಸ್ಸಾದವರಿಂದ ಎಲ್ರಿಗೂ ಒಂದು ಮೂಲ ಕಾರಣ ಬೇಕಾಗತ್ತೆ. ನೋಡಿ, ಬೆಟ್ಟ ಮಾಡೋದು ದೊಡ್ಡದಲ್ಲ, ಆ ಬೆಟ್ಟನ ಉಪಯೋಗಿಸ್ಕೊಳ್ಳೋದು. ಇವತ್ತು ಸುಂದರ ಬೆಟ್ಟವಾಯಿತು. ಇಂಥ ಒಂದು ಬೆಟ್ಟದಲ್ಲಿ ಆದಿಶಂಕರಾಚಾರ್ಯರು 32 ವರ್ಷ ಇದ್ದರು ಅಂತೇಳಿ 32 ಅಡಿಗಳ ವಿಶೇಷವಾಗಿರ್ತಕ್ಕಂಥ ವಿಶ್ವರೂಪ ದರ್ಶನವೇ ಆಯಿತು. 4 ಚತುರ್ನಾಮನಾಯ ಪೀಠದ ಸಮೇತವಾಗಿ 4 ಗುರುಗಳು 4 ದಿಕ್ಕಲ್ಲಿದ್ದಾರೆ. ಇವತ್ತು ದಕ್ಷಿಣಾಮನಾಯ ಪೀಠದಲ್ಲಿ ಆದಿಶಂಕರಾಚಾರ್ಯರು ಯಾವ ಕಾಲಕ್ಕೂ ಶಂಕರಾಚಾರ್ಯರು ಎಲ್ಲಿದ್ರೋ ದಕ್ಷಿಣದಲ್ಲಿದ್ರೋ ಬಂದಿದ್ರು, ಕಾಲಡಿಯಿಂದ ಕನ್ಯಾಕುಮಾರಿವರೆಗೂ ಹೋಗಿ ಕಾಶ್ಮೀರದಲ್ಲಿ ಸೇರ್ತಾರೆ ಅಂದರೆ ಸ್ವಯಂ ಶಂಕರರಾಗ್ತಾರೆ. ಅದರ ಈ ಚರಿತ್ರೆ ಯಾರಿಗಾದ್ರೂ ಗೊತ್ತಾಗಬೇಕು ಅಂದರೆ ಹೇಗೆ ಗೊತ್ತಾಗದೆ? ಅದಕ್ಕೆ ಒಂದು ಸಾಕ್ಷಿ ಏನು ಮಾಡಿದ್ರು, ಇಂಥ ಒಂದು ಗಿರಿ ಪ್ರದಕ್ಷಿಣೆ ಹಾಕೋ ಬದಲು ಬೆಳಗ್ಗೆ ಹೊತ್ತು ಎಲ್ಲರೂ ಬಂದು ಶಂಕರಗಿರಿಗೆ ಶೃಂಗೇರಿಗೆ ಬಂದು ಶಾರದಾಂಬನವ್ರ ದರ್ಶನ ಮಾಡಿ ಜಗದ್ಗುರುಗಳ ಅನುಮತಿಯನ್ನು ಪಡೆದು ಅವರ ಗುರುಮುಖ ಅಂತ ದೇವದರ್ಶಯಾಮಿ ನಮಃಶಂಕರಾಯ ಅಂತ ಒಂದು ಮೂಲ ಮಂತ್ರವನ್ನು ಉಪದೇಶವನ್ನೇ ಮಾಡಿದ್ರು. ಜಗತ್ತಿಗೆ ಸಾರದು ನಮಃಶಂಕರಾಯ ಅಂತ ಇವತ್ತು ಕೊಟ್ಟಿದ್ದಾರೆ ವಿಧುಶೇಖರ ಭಾರತಿಗಳು. ಅದನ್ನು ನೀವು ಉಪಯೋಗಿಸ್ಕೊಂಡು ಈ ಕಲ್ಪವೃಕ್ಷಕ್ಕೆ ನಿಮ್ಮ ಯದ್ಭಾವಂ ತದ್ಭವತಿ, ನಿಮ್ಮ ಭಾವನೆಗಳೆಲ್ಲ ಏನೇನು ಕಷ್ಟಗಳಿದೆಯೋ, ಕಷ್ಟ ಕಾರ್ಪಣ್ಯಗಳಿದೆಯೋ ಎಲ್ಲರೂ ಹೇಳ್ತಾರೆ ಗುರುಮೂಲ ಋಷಿಮೂಲ ಅಂದರೆ ಅವನ ಪಾದಕ್ಕೆ ಹಾಕ್ಬಿಡು. ಎಲ್ಲವೂ 2 ಕೈ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ಕೃಷ್ಣ ಪರಮಾತ್ಮ ಭಗವಂತ ಅಂತ ಹೇಳಿದಾಗ ದ್ರೌಪದಿ ಕರೀತಾಳಂತೆ. 1 ಕೈ ಮಾತ್ರ ಕೃಷ್ಣ ಪರಮಾತ್ಮಂದು ಬಂದರೆ ಬರಲೇನ ಕೃಷ್ಣ. ಯಾಕೆ ಬರಲಿಲ್ಲ ಅಂದರೆ ಸರ್ವವೂ ಅರ್ಪಿಸಲಿಲ್ಲ ಅವಳು ದ್ರೌಪದಿ. 2 ಕೈ ಎತ್ತು ಕೃಷ್ಣ ಅಂದ್ಲು, ಎಲ್ಲವೂ ನಿನ್ನದೇ ಅಂದರು. ಅದಕ್ಕೆ ಜಗದ್ಗೋದ್ಧಾರ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅಂಥ ಒಂದು ಮೂಲ ಗುರುವಾಗಿರ್ತಕ್ಕಂಥ ಶಂಕರಾಚಾರ್ಯರಿಗೆ ಕೃಷ್ಣ ಪರಮಾತ್ಮ ಯದುಕುಲ ನಂದನಾಗಿರ್ತಕ್ಕಂಥ ಆಶೀರ್ವಾದ ಇದೇ ರೀತಿಯಾಗಿ ನಿಮಗೆ 2 ಕೈ ಜೋಡಿಸಿ ಇವತ್ತು ಜಗದ್ಗುರುಗಳೇ ಒಂದು ವಿಶೇಷವಾಗಿರೋ ಬೀಜಮಂತ್ರವನ್ನು ಕೊಟ್ಟಿದ್ದಾರೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗಲಿ ಶಂಕರಾಯಚ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಶಂಕರಗಿರಿಗೆ ನೀವೆಲ್ಲರೂ ಬಂದು ಹೋಗಬೇಕು ಅಂತ ನನ್ನ ಒಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು. ನಿಮ್ಮೆಲ್ಲರಿಗೂ ಭಾರತೀಯರಾಗಿದ್ದರೆ ಒಂದು ಸನಾತನ ಧರ್ಮ ಉಳಿಸ್ಬೇಕು ಅಂದರೆ ಊರೆಲ್ಲ ಸುತ್ತೋದಲ್ಲ, ನಿಮ್ಮ ಕರ್ಮಗಳನ್ನು ಕರ್ಮಣ್ಯೇವಾಧಿಕಾರಸ್ಯೆ ಮಾ ಫಲೇಶು ಕದಾಚನ, ನಿಮ್ಮ ಕರ್ಮಗಳು ನೀವೇ ತೊಳ್ಕೊಬೇಕೆ ಹೊರತು ಬೇರೆಯವ್ರು ಬಂದು ಉಚಿತೊಳೆಯಲ್ಲ. ನಾವೆಲ್ಲ ಹಳೆ ಸೀದೋಗಿರೋ ಹಾಲು ಪಾತ್ರೆಗಳು, ಅವ್ರವ್ರ ಕರ್ಮ ಅವರವರೇ ತೊಳ್ಕೋಬೇಕು. ಸೊ ನಿಮಗೆ ಗುರುಗಳೇ ಒಳ್ಳೆ ಕರ್ಮ ತೊಳ್ಕೊಳ್ಳೋಕ್ಕೆ ಅವಕಾಶ ಒಂದು ಸಾಬೂನು ಬೇಕಲ್ವ, ಅದಕ್ಕೆ ನಮಃಶಂಕರಾಯ ಅಂತ ಹೇಳಿ ಒಂದು ಮಂತ್ರವನ್ನೇ ಉಪದೇಶ ಮಾಡಿದ್ದಾರೆ ವಿಧುಶೇಖರ ಭಾರತೀ ಜಗದ್ಗುರುಗಳು. ಇವತ್ತು ಶಾರದಾ ಪೀಠದಲ್ಲಿ ಕಲ್ಪವೃಕ್ಷ ಪ್ರದಕ್ಷಿಣೆ ಮಾಡೋಕ್ಕೆ ಮೇಲೆ ಬೆಟ್ಟ ಹತ್ತಬೇಕು. ನೀವು ಶಂಕರಗಿರಿಗೆ ಬಂದು ಪ್ರದಕ್ಷಿಣೆ ಮಾಡಿ ಕೇಳಿಕೊಂಡು ಶಂಕರಾಚಾರ್ಯ ದರ್ಶನ ಮಾಡಿ ಮಕ್ಕಳಿಗಿಂತ ಒಂದು ಸಂಸ್ಕಾರವನ್ನು ಕಳಿಸಿ ಇನ್ನು ಮೇಲಾದರೂ ಫೋನು ಗೀನು ಎಲ್ಲ ಬಿಟ್ಬಿಟ್ಟು ಜಗತ್ತನ್ನೆಲ್ಲರೂ ಒಂದು ಒಳ್ಳೆಯ ಆಧ್ಯಾತ್ಮ ಸಂಸ್ಕಾರವನ್ನು ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಆ ಶಂಕರನ ಲೋಕಶಂಕರನ ಅನುಗ್ರಹ ಸದಾಕಾಲದ ಶಂಕರ ಭಗವತ್ಪಾದರ ಕೃಪಾಶೀರ್ವಾದ ಅದ್ವೈತ ಸಿದ್ಧಾಂತದಲ್ಲಿ ಸದಾಕಾಲದಲ್ಲಿ ಏಕೋಮಯ ಅಂತ ಹೇಳಿ ನಿಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾಗಲಿ.